ನಮಸ್ತೆ. ನಾನು ಡಾಕ್ಟರ್ ಸ್ವಾತಿ ಆನಂದ್ ವೈವಿ ಅಂತ ಹೋಮಿಯೋಪತಿ ತಜ್ಞೆ. ಕಳೆದ 18 ವರ್ಷಗಳಿಂದ ಮೌಂಟ್ ಪ್ಲೆಸೆಂಟ್ ಹೋಮಿಯೋಪತಿ ಆ್ಯಂಡ್ ಹೋಲಿಸ್ಟಿಕ್ ಹೀಲಿಂಗ್ ಸೆಂಟರ್ ಜಯನಗರದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ತು ಹೋಮಿಯೋಪತಿ ಔಷಧಿನ ಯಾವಾಗ ತಗೊಳ್ಬೇಕು, ಯಾವಾಗ ತಗೋಬಾರ್ದು ಅಂತ ಅನ್ನೋದನ್ನು ನೋಡೋಣ. ಎಮರ್ಜೆನ್ಸಿ ಕಂಡೀಷನ್ ಆಗಿದೆ, ಯಾರೋ ಕೊಲ್ಯಾಪ್ಸ್ ಆಗಿ ಬಿದ್ದೋಗ್ಬಿಟ್ಟಿದ್ದಾರೆ, ಅಂಥ ಟೈಮ್ನಲ್ಲಿ ಹೋಮಿಯೋಪತಿ ಡಾಕ್ಟರ್ ಹತ್ರ ಕರ್ಕೊಂಡು ಬಂದರೆ ಪ್ರಯೋಜನ ಇಲ್ಲ. ಆಗ ಯಾವ ತಜ್ಞರ ಹತ್ರ ಕರ್ಕೊಂಡು ಹೋದರೆ ಅವ್ರಿಗೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಸಿಗುತ್ತೋ ಅಲ್ಲೇ ತೊಗೊಂಡು ಹೋಗ್ಬೇಕು. ಆಮೇಲೆ ಈ ಹೋಮಿಯೋಪತಿನಲ್ಲಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ಗೆ ಮೂಳೆ ಮುರ್ಕೊಂಡ್ಬಿಟ್ಟಿದ್ದಾರೆ, ಆವಾಗ ರಕ್ತ ಅಷ್ಟೊಂದು ಚೆಲ್ಲೋಗ್ತಾ ಇದೆ, ಆಗ ಹೋಮಿಯೋಪತಿ ಡಾಕ್ಟರ್ ಹತ್ರ ಕರ್ಕೊಂಡು ಬರೋ ಹಾಗಿಲ್ಲ. ಫಸ್ಟ್ ಅವ್ರಿಗೆ ಕಟ್ ಹಾಕಿ ಅದನ್ನೆಲ್ಲ ಮಾಡಿದ್ಮೇಲೆ ಮೂಳೆಗಳು ಕೂಡ್ಕೊಳ್ಳೋಕ್ಕೆ ಏನಿಲ್ಲ ಅಂದರೂ 3 ರಿಂದ 4-5 ತಿಂಗಳ ತನಕ ಬೇಕಾಗುತ್ತೆ. ಕೆಲವರು ಸ್ವಲ್ಪ ವಯಸ್ಸು ಚಿಕ್ಕದಾಗಿರೋರಿಗೆ 2 ತಿಂಗಳು ಸಾಕಾಗಬಹುದು, ಆದರೆ ಸ್ವಲ್ಪ ವಯಸ್ಸಾಗಿರೋರಿಗೆ 6 ತಿಂಗಳೂ ಬೇಕಾಗಬಹುದು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಹೋಮಿಯೋಪತಿ ಔಷಧಿ ಕೊಡೋದ್ರಿಂದ ಅವರಿಗೆ ಬೇಗ ಮೂಳೆ ಕೂಡ್ಕೊಳ್ಳುವಂಥದ್ದನ್ನು ನಾವು ಹೋಮಿಯೋಪತಿ ಔಷಧಿಗಳಲ್ಲಿ ನೋಡಿದ್ದೀವಿ. ಸೊ ಅವ್ರಿಗೆ ಆಗ್ತಾನೆ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಥವಾ ಫ್ರ್ಯಾಕ್ಚರ್ ಆಗಿದೆ ಅಂಥ ಸಮಯದಲ್ಲ, ಎಮರ್ಜೆನ್ಸಿ ಕಂಡೀಷನ್ಸ್ನಲ್ಲಿ ಹೋಮಿಯೋಪತಿ ಔಷಧಿ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೆ ನಾನ್ ಸರ್ಜಿಕಲ್ ಕೇಸಸ್ನ ಖಂಡಿತವಾಗ್ಲೂ ನಾವು ಸರಿ ಮಾಡ್ತೀವಿ. ಯಾವ್ಯಾವುದು ನಾನ್ ಸರ್ಜಿಕಲ್ ಕೇಸಸ್ಸು? ಈ ಮೈಗ್ರೇನ್ ಹೆಡೇಕು, ಗ್ಯಾಸ್ಟ್ರಿಕ್ಕು, ಆಸ್ತಮಾ ಅಂತ ಕೇಸ್ಗಳು, ಮತ್ತು ನಿಮಗೆ ಆರ್ಥ್ರೈಟಿಸ್ ಅಂತ ಕೇಸ್ಗಳು, ಅಂಥದ್ದಕ್ಕೂ. ಈಗಂತೂ ಆರ್ಥ್ರೈಟಿಸ್ಗೂ ನಾವು ಮಂಡಿ ಚಿಪ್ನ ಹಾಕ್ತೇವೆ ಅಥವಾ ಹಿಪ್ ರೀಪ್ಲೇಸ್ಮೆಂಟ್ ಮಾಡ್ತೇವೆ ಅಂತೆಲ್ಲ ಇದು ಮಾಡ್ತಾರಲ್ಲ, ಆ ಟೈಮ್ನಲ್ಲಿ ಮೊದಲಿಗೇನೆ ಬಂದುಬಿಟ್ರೆ, ಆದಷ್ಟು ಬೇಗ ಬಂದರೆ ಅವ್ರಿಗೆ ಸ್ವಲ್ಪ ಕಾಯಿಲೆ ಕಾಣಿಸ್ಕೊಂಡಾಗ್ಲೇ ಸರಿ ಮಾಡ್ಬೋದು. ಆರ್ಥ್ರೈಟಿಸ್ನಲ್ಲಂತೂ ಭಾಳ ಒಳ್ಳೆಯ ಔಷಧಿಗಳಿದ್ದಾವೆ ಸ್ಟಾರ್ಟಿಂಗ್ನಲ್ಲೇ ಬಂದರೆ. ಕೇಸ್ ಸ್ಟಡಿ ಮಾಡೋಣ ಮುಂದಕ್ಕೆ ಆರ್ಥ್ರೈಟಿಸ್ ಬಗ್ಗೆ, ಆವಾಗ ಆರ್ಥ್ರೈಟಿಸ್ ಏನಕ್ಕೆ ಬರುತ್ತೆ ಅನ್ನೋದನ್ನು ಹೇಳ್ತೇನೆ. ಇನ್ನೊಂದು ಸರ್ಜಿಕಲ್ ಕೇಸಸ್ ಕೆಲವು ಯಾವ್ಯಾವುದು, ಈ ಗಂಟಲು ನೋವು ಟಾನ್ಸಿಲೈಟಿಸ್ ಅಂತ ಹೇಳ್ತಾರೆ, ಆಮೇಲೆ ಸಣ್ಣ ಮಕ್ಕಳಿಗೆ ಅಡಿನಾಯ್ಡ್ಸ್ ಅಂತ ಹೇಳ್ತಾರೆ, ಅಂಥದಕ್ಕೂ ಆಪ್ರೇಷನ್ ಮಾಡಿ ಟಾನ್ಸಿಲ್ಸ್ನೇ ತೆಗೆದು ಬಿಡ್ತಾರೆ, ಅಡಿನಾಯ್ಡ್ಸ್ನೇ ಕೆರೆದು ಬಿಡ್ತಾರೆ ಹೀಗೆ ಸರ್ಜಿಕಲ್ ಟ್ರೀಟ್ಮೆಂಟ್ನಲ್ಲಿ. ಅಂಥ ಕೇಸ್ಗಳಲ್ಲೂ ಹೋಮಿಯೋಪತಿ ಔಷಧಿ ತಗೊಳ್ಳೋದ್ರಿಂದ ಅವರಿಗೆ ಸರ್ಜರಿ ಮಾಡುವಂಥ ಅವಶ್ಯಕತೆ ಇಲ್ದಿರ ಬರೀ ಹೋಮಿಯೋಪತಿ ಸಿಹಿ ಗುಳಿಗೆಗಳಲ್ಲೇ ನಾವು ಸರಿ ಮಾಡಿರುವಂಥದ್ದನ್ನು ನೋಡಬಹುದು. ಇನ್ನೊಂದು ಪೈಲ್ಸು, ಫಿಷರ್ಸು, ಫಿಸ್ಟುಲಾ, ಈ ಕೇಸ್ಗಳಲ್ಲೂ ಅಷ್ಟೇ. ಈ ಅವ್ರಿಗೆ ಒಂದು ಬ್ಯಾಂಡ್ ಅಂತಿರುತ್ತೆ, ಸ್ಪ್ಲಿಂಟರ್ ಆ್ಯನಿ ಅಂತೀವಿ, ಅದು ಈ ರೀತಿ ಮೋಷನ್ಗೆ ಹೋಗೋ ಜಾಗದಲ್ಲಿ ಬ್ಯಾಂಡ್ ಇರುತ್ತೆ, ಅದನ್ನು ಸರ್ಜಿಕಲ್ ಪ್ರೊಸೀಜರ್ ಅಂತ ಹೇಳಿ ಕಟ್ ಮಾಡ್ತಾರೆ. ಕಟ್ ಮಾಡಿದಾಗ ಏನಾಗುತ್ತೆ, ಎಲ್ರಿಗೂ ಅದನ್ನೇ ಮಾಡ್ತಾರಲ್ಲ, ಕೆಲವು ಪ್ರೊಸೀಜರ್ ಅದನ್ನು ಮಾಡ್ತಾರೆ. ಅದನ್ನು ಮಾಡಿದಾಗ ಏನಾಗುತ್ತೆ, ಆ ವ್ಯಕ್ತಿಗೆ ಮೋಷನ್ನ ಹಿಡ್ಕೊಳ್ಳೋ ಅಂಥ ಸಾಮರ್ಥ್ಯ ಇರುತ್ತಲ್ಲ, ಅದು ಕಡ್ಕೊಂಡ್ಬಿಡ್ತಾನೆ ಅವನು, ಅಂದರೆ ಹೊರಟೋಗುತ್ತದು. ಆದರೆ 1-2 ವರ್ಷ ಆದಮೇಲೆ ಸರಿ ಹೋಗುತ್ತೆ ಅಂತಾರೆ, ಕೆಲವ್ರಿಗೆ ಅದು ಸರಿ ಹೋಗಲ್ಲ. ಯಾಕೆ ಸರಿ ಹೋಗಲ್ಲ? ಅವರ ಆಹಾರ ಪದ್ಧತಿಗಳು ಹಾಗಿರುತ್ತವೆ, ಹಾಗಾಗಿ ಸರಿ ಹೋಗಲ್ಲ. ಅಂಥ ಸಂದರ್ಭಗಳು ಆಗಬಾರ್ದು, ಆ ರೀತಿಯಾದಂಥದ್ದು ಆಗಬಾರ್ದು ಅಂತ ಹೇಳಿದ್ರೆ ಆವಾಗ ನಾವು ಹೋಮಿಯೋಪತಿಯಿಂದ ಈ ಪೈಲ್ಸು, ಫಿಷರ್ಸು, ಫಿಸ್ಟುಲಾನು ಸರಿ ಮಾಡ್ಬೋದು. ಕಿಡ್ನಿ ಸ್ಟೋನ್ಸ್ ಮತ್ತು ಗಾಲ್ ಬ್ಲಾಡರ್ ಸ್ಟೋನ್ಸ್ನೂ ಹೋಮಿಯೋಪತಿಲೇ ಸರಿ ಮಾಡ್ಬೋದು. ಅದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣಂತೆ ಅಂತ ಹೇಳ್ತಾ ಇವತ್ತಿನ ಈ ಟಾಪಿಕ್ನ ಮುಗಿಸೋಣ.